ಇದ್ಯಾರು ನೆರಳು ಕಾಣಿಸ್ತಿರೋದು? ದೆವ್ವಕ್ಕೆ ನೆರಳು ಇರುತ್ತಾ? ನನ್ನ ರೂಮಿಗೆ ನನ್ನನ್ನು ಬಿಟ್ಟು ಬೇರೆ ಇನ್ಯಾರು ಬರ್ತಾರೆ? ನೆರಳು ಕಾಣಿಸ್ತಿದೆ ಅಂದ್ರೆ ಇದು ಪಕ್ಕಾ ದೆವ್ವದ್ದೆ. ಬಾಸು ನೀವಾ? ನಾನು ನೆರಳು ನೋಡಿ ದೆವ್ವ ಅನ್ಕೊಂಡ್ಯಾ? ನಿನಗೆ ತಲೆ ಕೆಟ್ಟಿತ್ತು, ಆದ್ರೆ ಇತ್ತೀಚೆಗೆ ಅದೇನೋ ದೆವ್ವ ಅಂತ ಬೇರೆ ಶುರು ಮಾಡಿದ್ಯಾ. ಈ ಕೋತಿಗೆ ಹೆಂಡ ಕುಡ್ಸಿದ್ರೆ ಆಡುತ್ತಲ್ಲ, ಹಂಗಾಡ್ತೀಯ. ಬಾಸು ಇವಾಗ ಸುಮ್ಮನೆ ನನ್ನ ರೇಗಿಸ್ಬೇಡಿ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ. ಮೂಟೆಗಟ್ಟೆ ಚಿನ್ನ ಎತ್ತಿಟ್ಟಿರ್ತೀಯಲ್ಲ, ಕದ್ಕೊಂಡು ಹೋಗೋಣ ಅಂತ ಬಂದೆ. ಹೇಳಕ್ಕಾಗಲ್ಲ, ಮೊದಲೇ ನೀವು ಸೈಕಲ್ ಕಳ್ಳ ಮಾಡಿದ್ರು ಮಾಡ್ತೀರಾ. ಏನಂದೆ? ಏನಂದಿಲ್ಲಪ್ಪ. ಹೋಗಿ ನಿನ್ನ ಹತ್ರ ಮಾತಾಡೋಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಅದು ಗೊತ್ತಿರೋ ವಿಷಯನೇ ಬಿಡಿ. ಏನಂದೆ? ಏನಂದಿಲ್ಲ ಬಾಸು. ನೋಡ್ದುರ್ಗ, ನನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ. ಹೇಳಿ ಬಾಸು. ನಮ್ಮಿಬ್ರು ಮದುವೆ ಆಗಿರೋದು ಹಿತಂಗೂ ಇಷ್ಟ ಇಲ್ಲ. ಹೌದು ಬಾಸು, ಪುಟ್ ಮೇಡಮ್ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಕೋಪ ಮಾಡ್ಕೊಂಡಿರೋದಷ್ಟೇ ಅಲ್ಲ, ದ್ವೇಷ ಮಾಡ್ತಿದ್ದಾಳೆ. ಅವಳು ನನ್ನ ಜೊತೆ ಮುಂಚೆ ಎಷ್ಟು ಚೆನ್ನಾಗಿದ್ಲು, ಈಗ ನೋಡಿದ್ರೆ ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಿಲ್ಲ. ಹಿತ ನನ್ನ ಜೊತೆ ಮತ್ತೆ ಮಾತಾಡ್ತಾ ಇದ್ದಾಳೆ, ಮತ್ತೆ ಬಾಂಡಿಂಗ್ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆ ಹೋಪ್ಸಲ್ಲಿದ್ದೆ. ಆದರೆ ಈ ಮದುವೆಯಿಂದ ಎಲ್ಲ ಮೊದಲಿಂದನೇ ಆಯಿತು. ನನ್ನ ಮಗಳು ನನ್ನ ಹೇಟ್ ಮಾಡೋದು ಇಷ್ಟ ಇಲ್ಲ ದುರ್ಗಾ. ಅವಳು ಈ ಥರ ಇರೋದು ನನಗೂ ಇಷ್ಟ ಇಲ್ಲ ಬಾಸು. ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಕಂಡು ಹಿಡಿದಿದ್ದೀನಿ. ಅವಳು ಮತ್ತೆ ಸರಿ ಹೋಗ್ತಾಳೆ ಅಂದರೆ ನಾವಿಬ್ರು ಏನು ಬೇಕಾದರೂ ಮಾಡೋಣ. ಹೇಳಿ ಬಾಸು. ನಾವಿಬ್ಬರು ಡಿವೋರ್ಸ್ ತಗೋಬೇಕು.